ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ. ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ ದಿನಾಂಕ 22/8/2025 ರಿಂದ 31/8/2025 ರವರೆಗೆ. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ವೀರಶೈವ ಲಿಂಗಾಯತ ಕಲ್ಯಾಣ ಮಂಟಪ, ಶ್ರೀ ಬಸವೇಶ್ವರ ರಸ್ತೆ, ರಾಯಚೂರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಮುಂದಾಗಿರುವುದನ್ನು ದಲಿತ ಪರ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಪುತ್ಥಳಿಗಳಿಗೆ ಕ್ಷೀರಾಭಿಷೇಕ ಮಾಡಿ ಸಂಭ್ರಮಿಸಿದರು. ನಗರದ ಹರಿಜನ ವಾಡದಿಂದ ಬೈಕ್ ರ್ಯಾಲಿ ಮೂಲಕ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿದ ಸಂಘಟನೆಗಳ ಮುಖಂಡರು ಸರ್ಕಾರದ ಪರ ಘೋಷಣೆ ಮೊಳಗಿಸಿದರು.
ಎಲ್ಲರೂ ಒಂದೇ ಸತಿ ಹೇಳ್ಬೇಕು, ಜೈ ಮಾದಿಗ, ಜೈ ಮಾದಿಗ. ಈ ಸಂದರ್ಭದಲ್ಲಿ ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ, ಒಳ ಮೀಸಲಾತಿ ಜಾರಿಗಾಗಿ ಸುದೀರ್ಘ ಹೋರಾಟ ನಡೆಸಿದ್ದು ನಿರೀಕ್ಷೆಗೆ ತಕ್ಕಂತೆ ಸರ್ಕಾರ ಸ್ಪಂದಿಸಿಲ್ಲ. ಮಾದಿಗರಿಗೆ 7% ಮೀಸಲಾತಿ ಸಿಗುತ್ತದೆ ಎಂಬ ಆಶಾಭಾವನೆ ಹೊಂದಲಾಗಿತ್ತು. ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ 3 ಭಾಗಗಳನ್ನಾಗಿ ಮಾಡಿ ದ್ರೋಹವೆಸಗಿದ್ದಾರೆ. ಇದೀಗ ಸಮಾಧಾನಕರವಾಗಿ 6% ಹಂಚಿಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ನಮಗೆ 7% ಮೀಸಲಾತಿಗಾಗಿ ನಿರಂತರ ಹೋರಾಟ ನಡೆಸಲಿದ್ದೇವೆ ಎಂದರು. ಒಳ ಮೀಸಲಾತಿ ಸುದೀರ್ಘವಾದಂಥ ಹೋರಾಟ. ನಾವು ನಿರೀಕ್ಷೆ ಏನಿಟ್ಟುಕೊಂಡಿದ್ದೋ ಆ ನಿರೀಕ್ಷೆಗೆ ಸರ್ಕಾರ ಸ್ಪಂದಿಸಿಲ್ಲ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ಹೋರಾಟಗಾರರು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ನಾವು ಮಾದಿಗರಿಗೆ 7% ಸಿಗುತ್ತದಂತಕ್ಕಂಥದ್ದು ನಮ್ಮ ಜನಸಂಖ್ಯಾ ಲೆಕ್ಕಪತ್ರ. ಆದರೆ ಇವತ್ತು ನಾಗಮೋಹನ್ ದಾಸ್ ಅವರ ವರದಿಯನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಕಸದ ಬುಟ್ಟಿಗಾಕಿ ನಾಗಮೋಹನ್ ದಾಸ್ ಅವರು ಶಿಫಾರಸು ಮಾಡಿರ್ತಕ್ಕಂಥ ಎಲ್ಲ ಶಿಫಾರಸುಗಳನ್ನು ಕಸದ ಬುಟ್ಟಿಗಾಕಿ ಸರ್ಕಾರ 3 ಭಾಗಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಮಹಾದ್ರೋಹ. ಇದರಲ್ಲಿ ಏನೋ ತೃಪ್ತಿಕರವಾದಂಥ ಬಹುಮಾನ ನಮಗಷ್ಟೇ, ಸಮಾಧಾನಕರವಾದಂಥ ಬಹುಮಾನ. ಫಸ್ಟ್ ಅಲ್ಲ, ಸೆಕೆಂಡ್ ಅಲ್ಲ, ಥರ್ಡ್ ಅಲ್ಲ, ಸಮಾಧಾನಕರ ಬಹುಮಾನದಲ್ಲಿ ಇವತ್ತು ಹೋರಾಟಗಾರರು ಸಮಾಧಾನವಾಗಿದ್ದೀವಿ. ಈ ಸರ್ಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ನಮಗೆ 7% ಸಿಗದವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆರ್ಡಿಎ ಸದಸ್ಯ ನರಸಿಂಹಲು ಮಾಡಗೇರಿ ಮಾತನಾಡಿ, ಕಳೆದ 30ಕ್ಕೂ ಅಧಿಕ ವರ್ಷಗಳಿಂದ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸುದೀರ್ಘವಾಗಿ ಹೋರಾಟ ಮಾಡುತ್ತಾ ಬಂದಿದ್ದರು. ಈಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾದಿಗರಿಗೆ 6%, ಚಲುವಾದಿಗಳಿಗೆ 6%, ಇತರರಿಗೆ 5% ಮೀಸಲಾತಿ ವರ್ಗೀಕರಿಸಿ 3 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಮಾದಿಗ ಸಮಾಜದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಲಾಗುತ್ತದೆ ಎಂದರು. 30 ವರ್ಷಗಳ ಕಾಲ ಇವತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಮಾದಿಗ ದಂಡೋರ ಸುದೀರ್ಘ 30 ವರ್ಷಗಳಿಂದ ಒಳ ಮೀಸಲಾತಿ ಬಗ್ಗೆ ನಾನಾ ರೀತಿಯಲ್ಲಿ ಇವತ್ತು ಹೋರಾಟಗಳನ್ನು ಮಾಡಿ ಇವತ್ತು ಬಹಳಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಹೋರಾಟ ಮಾಡಿ ಇವತ್ತು ಎಷ್ಟೋ ಜನ ಬೆಳಗಾವಿಯಲ್ಲಿ, ಬೆಂಗಳೂರಿನಲ್ಲಿ ಅರವತ್ತನ ಸೇವೆ ಮಾಡಿ, ಅರವತ್ತನ ಹೋರಾಟಗಳನ್ನು ಮಾಡಿ ಇವತ್ತು ಜೈಲುವಾಸಿ ಹಾಗೂ ಮತ್ತು ಅದರಲ್ಲಿ ಬಹಳ ಜನ ಹೋರಾಟದಲ್ಲಿ ಇವತ್ತು ಸತ್ತಿದ್ದಾರೆ ಕೂಡ. ಆ ಕಾರಣಕ್ಕೆ ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಇವತ್ತು ಆಯೋಗ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿಯಲ್ಲಿ ಇವತ್ತು ನಾಗಮೋಹನ್ ದಾಸ್ ಅವರ ಸಮಿತಿಯನ್ನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದನ್ನು ಒಪ್ಪಿ ಇವತ್ತು ಮಾದಿಗರಿಗೆ 6% ಹಾಗೂ ಚಲುವಾದಿಗಳಿಗೆ 6% ಮತ್ತು ಸ್ಪೃಶ್ಯ ಜಾತಿಗಳಿಗೆ 5% ಆಗಿ ಈ ರೀತಿಯಾಗಿ 3 ಭಾಗಗಳಾಗಿ ಇವತ್ತು ವರ್ಗೀಕರಣವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ನಮ್ಮ ಮಾದಿಗ ಸಮಾಜದ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇವತ್ತು ಈ ವಿಜಯೋತ್ಸವ ಕೂಡ ನಮ್ಮ ಮುಖ್ಯಮಂತ್ರಿಗಳು ಸಲ್ಲುತ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡುತ್ತೇನೆ. ನಮ್ಮ ಸಮಾಜಗಳಿಂದ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಎಸ್ ಮಾರಪ್ಪ ಮಾತನಾಡಿ, ಒಳ ಮೀಸಲಾತಿ ನಮಗೆ ಸಮಾಧಾನ ತಂದಿದೆ, ಸಂತೃಪ್ತಿ ತಂದಿಲ್ಲ. 7% ಮೀಸಲಾತಿ ಹೋರಾಟ ನಿಲ್ಲಲ್ಲ ಎಂದರು. ಸುಮಾರು 30 ವರ್ಷಗಳ ಸಾಮಾಜಿಕ ನ್ಯಾಯಕ್ಕಾಗಿ ನಡೆದಿರತಕ್ಕಂಥ ಒಳ ಮೀಸಲಾತಿ ಚಳವಳಿ ಬಹುಶಃ ಜಗತ್ತಿನಲ್ಲೇ ಒಂದು ದಾಖಲಾಗ್ತಕ್ಕಂಥ ಚಳವಳಿ. ಜಗತ್ತಿನಲ್ಲಿ ಯಾವುದೇ ಸಮುದಾಯ ಸಮಾನತೆಗಾಗಿ ನಡೆಸ್ತಕ್ಕಂಥ ಚಳವಳಿಗಳು ಅವು ಯಶಸ್ವಿನೇ ಆಗ್ತವೆ. ಆದರೆ ಭಾಳ ಸುದೀರ್ಘವಾಗಿ ನಡ್ತಕ್ಕಂಥ ಚಳವಳಿಗಳಲ್ಲಿ ಈ ಒಳ ಮೀಸಲಾತಿ ಚಳವಳಿ ಒಂದು. ಆದರೆ ಈ ಚಳವಳಿಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ನಮ್ಮ ಜೊತೆಗಿದ್ದಾರೆ.
ಇವತ್ತು ಅಲೆಮಾರಿಗಳು ನಮ್ಮ ಜೊತೆಗಿದ್ದರು, ಅವ್ರಿಗೆ ಆಗಿಲ್ಲ. ಅವರು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಾದರೂ ಆಗ್ಬೋದು. ಆದರೆ ಇದ್ರ ಜೊತೆಗೆ ಕಳೆದ 12 ದಿನಗಳಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಇವತ್ತು ಕಂಟಿನ್ಯೂ ಇದೆ. ಅದರಲ್ಲಿ ಸಿದ್ದರಾಮಯ್ಯನವರು 7ನೇ ತಾರೀಕಿಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ ಅದಲ್ಲ, ಅದು ಬಹಳ ನಮಗೆ ತಿಳಿದ ಮಟ್ಟಿಗೆ ಅವರ ಸ್ವತಂತ್ರವಾದಂಥ ನಿರ್ಣಯ ಅದು. ಅದಕ್ಕೆ ಯಾರು ಬೆಂಬಲಿಸಿದ್ದೀರ. ಕಾಂತರಾಜ್ ಕಮಿಷನ್ ಯಾವ ರೀತಿ ತನ್ನ ಕಣ್ಣು ಮುಂದೆ ಅದನ್ನು ಮೂಲೆಗುಂಪು ಮಾಡಿದ್ರು, ಇದಂಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಅವತ್ತು ಒಂದು ಸಣ್ಣ ತಂತ್ರ ಹೂಡಿದ್ರು, ಅದು ಸಕ್ಸಸ್ ಆಯಿತು. ನಂತರ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಇದಾಗಿದೆ. ಆದರೆ ನಾವು ಮೊದಲಿಂದ ಕೂಡ ಜನಸಂಖ್ಯೆವಾರ ನಾವು ಹೆಚ್ಚಿಗಿದ್ದೀವಿ, 7% ಕೊಡಬೇಕಂತ ನಾವು ನ್ಯಾಯಮೂರ್ತಿ ನಾಗಮಂದಾಸ್ ಸಮಿತಿ ಕೂಡ ನಾವು ನಮ್ಮ ಅರ್ಜಿಗಳನ್ನು ನಮ್ಮ ಮನವಿಗಳನ್ನು ಕೊಟ್ಟಿದ್ದೀವಿ. ನಾವು ಕೊನೆಯ ಪಕ್ಷದಲ್ಲಿ ನಮ್ಮ KH ಮುನಿಯಪ್ಪ ಸಾಹೇಬರು 6.5% ಅವ್ರು ಕೊಟ್ಟರಂತ ಪಟ್ಟು ಹಿಡ್ಕೊಂಡಿದ್ರು. ಅವ್ರನ್ನ ಮತ್ತೆ ಬೇರೆ ರೀತಿಯಲ್ಲಿ ಅವ್ರನ್ನ ಸಮಾಧಾನ ಮಾಡಿದಂಗೆ ಕಾಣಿಸ್ತದೆ. ಆದರೆ ನಮಗೆ 100ಕ್ಕೆ 100 ಸಂತೃಪ್ತಿಯಲ್ಲಿ ಇದು. ಆದರೆ ಸಮಾಧಾನ ಇದ್ದೀವಿ ನಾವು, ಸಮಾಧಾನಕರವಾಗಿದೆ. ನಮ್ಮ 30 ವರ್ಷಗಳ ಹೋರಾಟದಲ್ಲಿ ಒಂದು ಸಮಾಧಾನಕರವಾಗಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ 7% ಹೋರಾಟ ಕಂಟಿನ್ಯೂ ಇರುತ್ತೆ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಎಂ ಪವನ್ ಕುಮಾರ್, ನರಸಾರೆಡ್ಡಿ, ಹೇಮರಾಜ್ ಅಸ್ಕಿಹಾಳ, ಆಂಜನೇಯ ಕುರುಬದೊಡ್ಡಿ, ರೆಡ್ಡಿ ತಿಮ್ಮಪ್ಪ, ಎಂಆರ್ ಭೇರಿ, ಬೂದೆಪ್ಪ, ಪಿ ಅಮರೇಶ್, ಮರಿಸ್ವಾಮಿ ಗಟ್ಟುಬಿಚ್ಚಾಲಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು.